ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿವಿ ಕಿಟ್ಟು ಬ್ಲಾಗ್ಸ್. ಇನ್ನು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ. ಸೊ ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳು ಕಾಮೆಂಟ್ ಮಾಡಿ. ಸೊ ಇವತ್ತು ಬಂದುಬಿಟ್ಟು ಥರ್ಸ್ಡೇ ಬ್ಲಾಗ್ ನಾನು ಏನು ಶೂಟ್ ಮಾಡಿಲ್ಲ. ಇವಾಗ ನೈಟ್ ಆಗೋಯ್ತು ಆಲ್ಮೋಸ್ಟ್. ಪೂಜೆ ಮುಗಿಸ್ಕೊಂಡೆ. ಬೆಳಗ್ಗೆಯಿಂದ ತುಂಬ ಕೆಲಸ. ಇವತ್ತು ಬಟ್ಟೆ ಒಂದು 3 ಡೇಸ್ ಆಗಿತ್ತು ಬಟ್ಟೆ ಹೊಕ್ಕೊಂಡು. ಬಟ್ಟೆಗಳೆಲ್ಲ ವಾಶ್ ಮಾಡಿ ಅವೆಲ್ಲ ಎತ್ತಿಟ್ಟು ಮಡಚಿಟ್ಟು ಫುಲ್ ಇದೇ ಕೆಲಸ ಇವತ್ತು. ಅದರಲ್ಲೂ ಕೆಲಸ ಎಲ್ಲ ಮುಗೀತು. ಮುಗಿದ್ಮೇಲೆ ಅತ್ತೆ ಮನೆ ಹತ್ರ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಮಕ್ಕಳು ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನಾದರೆ ನನ್ನ ಮಗನಿಗೆ ಯಾಕೋ ಗೊತ್ತಿಲ್ಲ ಫುಲ್ಲು ಮೈ ಬಿಸಿ ಆಗೋಗ್ಬಿಟ್ಟು ಡಲ್ ಆಗೋಗ್ಬಿಟ್ಟ. ಕೋಲ್ಡ್ ಆಗಿತ್ತು ಅವನಿಗೆ ಸ್ವಲ್ಪ. ನಾನು ಬಿಡು ಅಂತೇಳಿ ಸುಮ್ಮನಾಗಿದ್ದೆ, ನೆಗ್ಲೆಕ್ಟ್ ಮಾಡಿದೆ ನಾನು. ಬಟ್ ಕೋಲ್ಡ್ ಆಗಿದ್ದ ಕಾರಣ ಅವನಿಗೆ ಮಧ್ಯಾಹ್ನದಿಂದ ಮೂಗು ಸೋರ್ತಿತ್ತು. ಮತ್ತು ಅತ್ತೆ ಮನೆ ಹತ್ರ ಹೋಗ್ತೀವಿ, ಅಲ್ಲಿ ಫುಲ್ಲು ಮೈ ಬಿಸಿ ಆಗೋಗ್ಬಿಟ್ಟಿದೆ. ಮತ್ತೆ ಏನು ಮಾಡಿದ್ವಿ, ಅಲ್ಲಿ ಒಂದು 40 ಮಿನಿಟ್ಸ್ ಇದ್ದಿದ್ದಷ್ಟೇ. ಅವನಿಗೆ ಮೈ ಬಿಸಿ ಆಗಿದ್ದ ಕಾರಣ ನಾವು ಹೋಗೋ ಡಾಕ್ಟ್ರಿಗೆ ಬಂದುಬಿಟ್ಟು ಈವ್ನಿಂಗು 5 to 6 ಅಷ್ಟೇ ಇರೋದು ಅಂತ ಹೇಳ್ಬಿಟ್ಟು ಮತ್ತೆ ಬಂದು ಹಾಸ್ಪಿಟಲ್ಗೆ ಹೋದ್ವಿ. ಫುಲ್ಲು ಡಲ್ಲಾಗಿ ಹೋಗ್ಬಿಟ್ಟಿದ್ದಾನೆ. ಬಂದೆ. ಫುಲ್ ಡಲ್ಲಾಗಿ ಹೋಗ್ಬಿಟ್ಟಿದ್ದೆ. ಮತ್ತು ಹಾಸ್ಪಿಟಲಿಗೆ ಹೋಗಿ ಬಂದಿದ್ದಾಯಿತು. ಈಗ ಫುಲ್ಲು ಸಿರಪ್ ಹಾಕ್ಕೊಂಡು ಸಿರಪ್ ಕುಡಿದ್ಮೇಲೆ ನನ್ನ ಮಗ ಹೆವಿ ಹೈ ಇದರಲ್ಲಿದ್ದಾನೆ ನೋಡಿ. ಏನು ಬೇಕೋ ಮಧ್ಯಾಹ್ನ ಫುಲ್ಲು ಡಲ್ಲಾಗಿ ಹೋಗ್ಬಿಟ್ಟಿದ್ದಾನೆ. ಏನು ಮಾತಾಡ್ಸಿದ್ರು ಮಾತಾಡ್ತಾ ಇಲ್ಲ ಪಾಪಚ್ಚಿ. ಕಣ್ಣೆಲ್ಲ ಫುಲ್ ರೆಡ್ಡಾಗಿ ಹೋಗ್ಬಿಟ್ಟಿದ್ದಾವೆ. ನಾನು ಸುಮ್ಮನೆ ವಿಡಿಯೋ ಕ್ಲಿಪ್ ಅಷ್ಟು ತೆಕ್ಕೊಂಡಿದ್ದೆ, ಆ್ಯಡ್ ಮಾಡ್ತೀನಿ. ಇವಾಗ ನೋಡಿ ಡ್ರೇ ಇಡಬೇಕಾ? ಇಲ್ಲ, ಟಿ ವಿ ಬರಲ್ಲ. ಇಲ್ಲ, ಇಡಲ್ಲ. ಓ ಬಸ್ಬಿಟ್ಟಿ ನೀನು ಬಾ, ಇಲ್ಲಿಗೆ ಬಾ. ಇನ್ನು ಅವತ್ತು ಬೆಳಗ್ಗೆಯಿಂದ ಚೆನ್ನಾಗಿ ಆಟಾಡ್ಕೊತಾ ಇದ್ದ ಅಂತ ಹೇಳ್ಬಿಟ್ಟು ನಾವು ಅತ್ತೆ ಮನೆ ಹತ್ರ ಹೋಗಿದ್ವಿ. ಆಡ್ತಾನೆ ಸುಮ್ಮನೆ ಡಲ್ ಆಗೋಗ್ಬಿಟ್ಟ. ನಿಂತ್ಕೊಳ್ತಿದ್ದ, ಸುಮ್ಮನೆ ಅಳ್ತಿದ್ದ ಅಂತ ಹೇಳ್ಬಿಟ್ಟು ಮತ್ತೆ ರಿಟರ್ನ್ ಬೇಗ ಮನೆ ಹತ್ರ ಬಂದುಬಿಟ್ಟು 5 ಗಂಟೆಗೆ ಡಾಕ್ಟ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ಯಾವಾಗಲೂ ತೋರಿಸೋ ಡಾಕ್ಟ್ರು ಮನೆಯಲ್ಲೇ ನೋಡ್ತಾರೆ. ಸರ್ ರಿಟೈರ್ಡ್ ಆಗಿದ್ದಾರೆ, ಮನೆಯಲ್ಲೇ ನೋಡ್ತಾರೆ. ಆ ಸರ್ ಹತ್ರನೇ ನಾವು ರೆಗ್ಯುಲರ್ ನನ್ನ ಮಕ್ಳಿಗೆ ಹುಷಾರಿಲ್ದಿರೋ ಹೋಗ್ಬಿಟ್ಟು ತೋರಿಸ್ಕೊಂಡು ಸಿರಪ್ ಕೊಡಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ನನ್ನ ಮಗನಿಗೆ ಸಿರಪ್ ಕುಡಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟಾಡ್ತಿದ್ದ ಅವನು. ಇಲ್ಲಿ ನನ್ನ ಮಗಳು ಪಾಪಚ್ಚಿ ಈ ಥರ ಪ್ಲೇಟ್ಸಲ್ಲಿ ಊಟ ಮಾಡೋಕ್ಕೆ ತುಂಬ ಇಷ್ಟಪಡ್ತಾಳೆ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಊಟ ಇಟ್ಕೊಟ್ಟಿದ್ದೆ. ತಿಂದುಬಿಟ್ಟು ಇಲ್ಲಿ ಸೈಲೆಂಟಾಗಿ ಕೂತಿದ್ದಾಳೆ. ಇಲ್ಲಿ ನನ್ನ ಮಗಳು ಸೈಲೆಂಟಾಗಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಮುಳುಗೋಗ್ಬಿಟ್ಟಿದ್ದಾರೆ ಟಿ ವಿಯಲ್ಲಿ. ಇನ್ನು ನಾನು ಸಾಯಂಕಾಲ ಆಗಿತ್ತು ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಬಿಟ್ಟು ಕೂತ್ಕೊಂಡ್ವಿ. ಇನ್ನು ಸ್ವಲ್ಪ ಹೊರಗಡೆ ಆಟಾಡ್ಸೋಣ ಮಕ್ಕಳನ್ನ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಬಂದಿದ್ರೆ ನಮ್ಮ ಅಕ್ಕ ಫೋನ್ ಮಾಡಿತ್ತು ಅಂತ ಹೇಳ್ಬಿಟ್ಟು ನನ್ನ ಮಗ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾನೆ. ಇತ್ತೀಚೆಗೆ ಮಾತಾಡೋದನ್ನು ರಿಯಾಕ್ಟ್ ಮಾಡ್ತಾನೆ ನನ್ನ ಮಗ. ಬರ್ತಡೇ ಆಗಿದ್ದೆ ತುಂಬ ಡಲ್ಲಾಗಿ ಹೋದ, ಹುಷಾರಿಲ್ಲದೆ ಆಗೋಯ್ತು. ಯಾಕೆ ಅಂತ ಗೊತ್ತಿಲ್ಲ. 3 ಇಯರ್ಸಿಗೆ ಬಿದ್ಮೇಲೆ ಮಕ್ಕಳು ಚೆನ್ನಾಗಿ ಆಗ್ತಾರೆ, ಹುಷಾರಿಲ್ಲದೆ ಆಗಲ್ಲ ಅಂತ. ನನ್ನ ಮಗನಿಗೆ 3 ಇಯರ್ಸಿಗೆ ಬಿದ್ದಿದ್ದು 2 ಡೇಸ್ಗೆ ಹುಷಾರು ತಪ್ಪಿಬಿಟ್ಟ. ಸೊ ಸಿರಪ್ ಹಾಕಿದ್ಮೇಲೆ ಸ್ವಲ್ಪ ಕಡಿಮೆ ಆಯಿತು. ಅಲ್ಲಿಗೆ ಅವರಪ್ಪ ಸ್ವಲ್ಪ ಓಡಾಡ್ಸೋದು ಕಿರಿಕಿರಿ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಇಲ್ಲೇ ಓಡಾಡ್ಸೋದೆಲ್ಲ ಮಾಡ್ತಾಯಿದ್ರು ಗಾಡಿಯಲ್ಲಿ. ಮಂಜು ಹೇಗಂದರೆ ಮಕ್ಕಳು ಅಳಬಾರ್ದು, ಖುಷಿಯಾಗಿರಬೇಕು, ಮಕ್ಕಳು ನಗ್ನಗ್ತಾ ಇರಬೇಕು ಮನೆಯಲ್ಲಿ. ಅವ್ರು ಸ್ವಲ್ಪ ಹತ್ತವ್ರಂತಂದರೆ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ. ಅವ್ನು ಸುಮ್ಮನೆ ಹಿಂಗೆ ಗಾಡಿ ತೋರಿಸ್ದ ಗಾಡಿಯಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು ಒಂದು ಸರಿ ರೌಂಡ್ ಹಾಕಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಅಲ್ಲಲ್ಲೇ ರೌಂಡ್ ಹಾಕಿಸ್ತಾ ಇದ್ದಾರೆ. ಇನ್ನು ಅದಾಯಿತು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಇನ್ನು ನನ್ನ ರೂಟೀನ್ ಸ್ಟಾರ್ಟ್ ಆಯಿತು. ಕಸ ಎಲ್ಲ ಗುಡಿಸ್ಕೊತಾ ಇದ್ದೆ ನಾನು. ಮಂಜು ಮನೆಯಲ್ಲೇ ಇದ್ದಿದ್ದ ಕಾರಣ ನನಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಇದ್ದಿದ್ದ ಕಾರಣ, ಇತ್ತೀಚೆಗೆ ಫುಲ್ ಬ್ಯಾಕ್ ಪೇಯ್ನ್ ಇದ್ದಿದ್ದ ಕಾರಣ ಮಂಜು ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡು, ನಾನು ಮಕ್ಕಳು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಲೀವ್ ಹಾಕ್ಕೊಂಡಿದ್ರು. ಗೊತ್ತಿಲ್ಲ, ತುಂಬ ಅಂದರೆ ಈಗ ಒಂದು ಬೇಬಿಗೆ ಗೊತ್ತಾಗಲ್ಲ, ಸೆಕೆಂಡ್ ಬೇಬಿಗೆ ತುಂಬ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗೋಯ್ತು ನನಗೆ. ಅದಕ್ಕೋಸ್ಕರ ಅವ್ರ ಪಾಪನ ನೋಡ್ಕೊಳಕ್ಕೆ, ಮಕ್ಕಳು ನೋಡ್ಕೊಳಕ್ಕಂತಲೇ ಒಂದು 10 ಡೇಸ್ ಲೀವ್ ಹಾಕ್ಕೊಂಬಿಟ್ಟಿದ್ರು. ಇತ್ತೀಚೆಗಂತೂ ಒಬ್ರಿಗಾದ್ಮೇಲೆ ಒಬ್ರಿಗೆ ಹುಷಾರು ತಪ್ತಾಯಿದ್ದೀವಿ. ಫಸ್ಟ್ ನನ್ನ ಮಗಳಿಗಾಯಿತು, ಆಮೇಲೆ ನನ್ನ ಮಗ, ಮತ್ತು ನನ್ನ ಹಸ್ಬೆಂಡು ಹುಷಾರು ತಪ್ಪಿದ್ರು. ಮೊನ್ನೆ ಅಂತೂ ನನ್ನ ಹಸ್ಬೆಂಡ್ಗೆ 1 ವೀಕು ವಿಡಿಯೋದಲ್ಲಿ ಹೇಳಿದ್ನಲ್ಲ, 1 ವೀಕ್ ಅವ್ರಿಗೆ ಹುಷಾರೇ ಇದ್ದಿದ್ದಿಲ್ಲ. ತುಂಬ ಹುಷಾರು ತಪ್ತಾಯಿದ್ವಿ, ಯಾಕಂತಲೇ ಗೊತ್ತಿರಲಿಲ್ಲ. ಇನ್ನು ದೇವಸ್ಥಾನಕ್ಕಾದರೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನನ್ನ ಮಗ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಫುಲ್ ಡಲ್ಲಾಗೇ ಇದ್ದ. ಅವ್ನು ಸ್ವಲ್ಪ ಹುಷಾರಾಗಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಹೆಂಗಂದರೆ ಒಬ್ರಿಗೆ ಹುಷಾರಿಲ್ಲ ಅಂತ
ಅಂತಂದರೆ ಹುಷಾರು ತಪ್ತಾನೇ ಇರ್ತೀವಿ. ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರ್ತೀವಿ. ಹುಷಾರು ತಪ್ಪಿದ್ದೀವಿ ಅಂದರೆ, ಈಗ ನನ್ನ ಹಸ್ಬೆಂಡ್ಗೆ ಹುಷಾರಿಲ್ದಿದ್ದಾಗ ನನಗೆ ಒಂಥರ ಕೈಕಾಲು ಆಡಲ್ಲ ಮನೆಯಲ್ಲಿ. ಮನೆಗೆ ಮಂಜುಗೆ ಹುಷಾರಿಲ್ಲ ಅಂದರೆ ನನಗೆ ಆಗಲ್ಲ. ಯಾಕಂತಂದರೆ ಅವ್ರು ಚೆನ್ನಾಗಿ ಓಡಾಡ್ಕೊಂಡು ನಗ್ನಾಗ್ತಾ ಇದ್ರೇ ಮನೆಯಲ್ಲಿ ನನಗೆ ಖುಷಿಯಾಗಿರೋದು. ಮನೆಯಲ್ಲಿ ಗಂಡ್ಸ್ಗೆ ಹುಷಾರಿಲ್ಲ ಅಂದರೆ ಹೇಗಿರುತ್ತೆ ಹೇಳಿ. ತುಂಬ ವೀಕಾಗಿ ಹೋಗ್ಬಿಟ್ಟಿದ್ರು. ಮಂಜು ಇತ್ತೀಚೆಗೆ ಸಣ್ಣನೇ ಆಗೋಗ್ಬಿಟ್ಟಿದ್ದಾರೆ. ನೀವು ವಿಡಿಯೋಲಿ ಅಬ್ಸರ್ವ್ ಮಾಡಿರ್ಬೋದು, ಸಣ್ಣ ಆಗಿದ್ದಾರೆ ಅವರು. ಡಯಟ್ ಮಾಡ್ತೀನಿ ಅಂತ ಬರೀ ಹೇಳ್ತಿದ್ದಾರೆ. ಇತ್ತೀಚೆಗೆಲ್ಲ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದ್ದಾವಲ್ಲ, ಅವೆಲ್ಲ ಕೇಳಿಬಿಟ್ಟು ಬೇಡಮ್ಮ ಸ್ವಲ್ಪ ಡಯಟ್ ಫುಡ್ಡನ್ನೇ ಊಟ ಮಾಡ್ತೀನಿ ಹಂಗೆ ಹಿಂಗೆ ಅಂತಾರೆ. ನಾನಂದೆ ಅವ್ರು ತಿನ್ನೋದೇ ಅಷ್ಟು ಊಟ. ಈಗ ಅಂತಾರೆ ಮಸಾಲೆ ಐಟಮ್ಸ್ ಎಲ್ಲ ಜಾಸ್ತಿ ತಿನ್ನಬಾರ್ದು ಹಂಗೆ ಹಿಂಗೆ ಅಂತ. ಅವ್ರು ಹೆಚ್ಚಿಗೆ ಮಸಾಲೆ ಐಟಮ್ಸು ಕೂಡ ತಿನ್ನಲ್ಲ. ಒನ್ ಟೈಮ್ ತಿಂದರೆ ನೆಕ್ಸ್ಟ್ ಟೈಮ್ ನಂಗೆ ಇದು ಬೇಡ, ಗೊಜ್ಜು ಮಾಡಿಕೊಡು ಹಂಗೆ ಹಿಂಗೆ ಅಂತಾರೆ. ಅದಕ್ಕೋಸ್ಕರ ಹುಷಾರು ತಪ್ತಾ ಇದ್ದೀನೇನೋ ನಾನು ಅಂತ ಭಯ. ನನ್ನ ಹಸ್ಬೆಂಡ್ಗೆ ಏನಂದರೆ ಹುಷಾರು ತಪ್ಪಿದ್ರೆ ಭಯ ಬಿದ್ದುಬಿಡ್ತಾರೆ. ನನ್ನ ಮಕ್ಕಳು ಚಿಕ್ಕವರು, ನಾನು ಇನ್ನೂ ಚೆನ್ನಾಗಿರಬೇಕು, ನನಗೆ ಡಯಟ್ ಫುಡ್ಡೇ ಕೊಡು, ಚಪಾತಿನೇ ಕೊಡು ಅಂತ ಇದ್ದಾರೆ. ಹುಷಾರಿಲ್ದಿದ್ದ ಈ ಕಡೆಗೇ ಒಂದು ಮಂತ್ ಅನಿಸುತ್ತೆ ಅವರು ರೈಸೇ ತಿಂತಿರಲಿಲ್ಲ. ಬರೀ ಮುದ್ದೆ ಚಪಾತಿ ಬರೀ ಇವನ್ನೇ ತಿನ್ಕೊಂಬಂದರು ನನ್ನ ಹಸ್ಬೆಂಡು. ನಾನೇ ಅಂದೆ ಸ್ವಲ್ಪ ಅನ್ನ ತಿಂದರೆ ಏನಾಗಲ್ಲ. ಇತ್ತೀಚೆಗೆ ಇವಾಗ ಶುಗರ್ ಪೇಷಂಟ್ಸ್ ಎಲ್ಲ ಅನ್ನ ತಿಂತಾರೆ, ಎಲ್ಲ ತಿಂತಾರೆ. ಆದರೂ ಶುಗರ್ ಇರೋರು ಅನ್ನ ತಿನ್ನಬಾರ್ದಂತಾರೆ, ಆದರೂ ತಿಂತಾರಲ್ಲ. ನಾನಂದೆ ಅದಕ್ಕೆ ಬೇಡ, ಡಯಟ್ ಅಂದರೆ ಅಷ್ಟು ನಾವೇನು ತೆಗೆದು ಎಲ್ಲ ಜಂಕ್ ಫುಡ್ಸ್ ಅಂತ ಅವು ಇವು ನಾವೇನು ತಿಂತಾಯಿಲ್ಲ, ತಿನ್ಬೋದು ಆವಾಗವಾಗ, ನಾವೇನು ಯಾವಾಗಲೂ ತಿನ್ನಲ್ವಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಡಯಟು ಮಾಡಿಸ್ತಿಲ್ಲ, ಏನು ಮಾಡಿಸ್ತಿಲ್ಲ. ನಾನು ಊಟ ಮಾಡ್ತಿದ್ದಾರೆ. ಇನ್ನು ನನ್ನ ಮಕ್ಕಳಿಗೆ ಆಚೆ ಎಲ್ಲ ಕಸ ಗುಡಿಸ್ಕೊಂಬಂದ್ಬಿಟ್ಟು ನೀರು ಹಾಕ್ಬಿಟ್ಟು ರಂಗೋಲಿ ಹಾಕಿ ನನ್ನ ಮಗನಿಗೆ ಟಿ ವಿ ಕೊಟ್ಟರೆ ಆರಾಮ್ಸೆ ಕುತ್ಕೊಂತಾನೆ. ಅವ್ರ ಅಪ್ಪಾಜಿ ಹೊರಗಡೆ ಕರ್ಕೊಂಡೋಗಿದ್ರು, ಇಡ್ಲಿ ಕೊಡ್ಸ್ಕೊಬರ್ತೀನಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡೋಗಿದ್ರು ಮಂಜು. ನಾನಿಲ್ಲಿ ಟಿ ವಿ ಹಾಕ್ಬಿಟ್ಟು ಇಲ್ಲಿ ಮನೆ ಆದರೂ ಒರೆಸ್ಬಿಡೋಣ ಅವ್ರು ಬರೋಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಟಿ ವಿ ಹಾಕ್ಬಿಟ್ಟು ಮನೆ ಒರೆಸ್ಬಿಟ್ಟು ಹಿಂದೆಗಡೆನೂ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಮುಂದೆ ನೀರು ಹಾಕಿ ಮನೆ ಒರೆಸ್ಕೊಂಡು ಹಿಂದೆಗಡೆ ಎಲ್ಲ ಕ್ಲೀನ್ ಮಾಡಿದೆ. ನೋಡಿ ಹಿಂದೆಗಡೆ ನಮ್ಗೆ ಈ ಥರ ಇದೆ. ಇನ್ನು ಪೂಜೆ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ನಮ್ಮ ಗಿಡದಲ್ಲೇ ಮುಂದೆಗಡೆ ಗಿಡಗಳು ವಿಡಿಯೋದಲ್ಲಿ ನೀವು ಫಸ್ಟ್ ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಓಪನ್ ಮಾಡಿದಾಗ ನಾನು ಮುಂದೆ ಗಿಡಗಳೆಲ್ಲ ಹೂವು ಕಿತ್ಕೊಂಡಿರೋದು ಇದೆ. ಮುಂದೆ ಗಿಡಗಳೆಲ್ಲ ಕಟ್ ಮಾಡಿಬಿಟ್ವಿ. ಸೊ ಹಿಂದೆಗಡೆ ಇಟ್ಕೊಂಡಿದ್ದೀನಿ ಗಿಡಗಳು. ಇವಾಗ ಅದರಲ್ಲೇ ಹೂವು ಕಿತ್ಕೊಂಡು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ನನ್ನ ಮಗನಿಗೂ ಫ್ರೆಶ್ ಅಪ್ ಮಾಡಿಬಿಟ್ಟು ಮಲ್ಕೊಂಬಿಟ್ಟ. ಅವನು ಮಲಗಾದ್ಮೇಲೆ ನಾನು ಕೂಡ ಪೂಜೆ ಎಲ್ಲ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಹಚ್ಕೊಂಡೆ. ಇನ್ನು ಹಿಂದೆಗಡೆ ಫುಲ್ಲು ಕತ್ಲಿತ್ತು. ನಮಗೂ ಒಂದು ಲೈಟ್ ಇತ್ತು, ಅದು ಆ ಲೈಟ್ ಇತ್ತು, ಅಷ್ಟು ಬೆಳಕು ಬರ್ತಿರಲಿಲ್ಲ ನಮಗೆ. ಮಕ್ಕಳೆಲ್ಲ ಓಡಾಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಏನು ಮಾಡಿದ್ರು, ಲೈಟ್ ಹಾಕಿದ್ರು ಹಿಂದೆಗಡೆ. ತುಂಬ ಚೆನ್ನಾಗಿ ಬೆಳಕು ಬರ್ತಾಯಿತ್ತು. ಸೊ ಅದನ್ನೇ ನೋಡ್ತಾ ಇದ್ವಿ, ಲೈಟ್ ತುಂಬ ಚೆನ್ನಾಗಿ ಬೆಳಕು ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ನೋಡಿ ಈಗ ಹಿಂದೆಗಡೆನೂ ಓಡಾಡ್ಬೋದು. ನಾನು ಬಟ್ಟೆಗಳೆಲ್ಲ ಒಣಗಾಕಿದ್ರೆ ಹಿಂದೆಗಡೆ ಹೋಗೋಕೆ ಭಯ ಆಗೋದು ತೊಗೊಳಕ್ಕಂತಾನೆ. ಫುಲ್ ಹೋಗ್ಬಿಟ್ಟಿತ್ತು, ಲೈಟ್ಸ್ ಎಲ್ಲ ಕಡಿಮೆ ಆಗೋಗಿತ್ತು. ಅದಕ್ಕೋಸ್ಕರ ಲೈಟ್ ಹಾಕಿದ್ವಿ. ಇವಾಗ ತುಂಬ ಚೆನ್ನಾಗಿದೆ, ಬಟ್ಟೆಗಳೆಲ್ಲ ಒಣಗಾಕೋಬೋದು. ನೈಟಲ್ಲೇ ಬಟ್ಟೆ ಒಕ್ಕೊಬೋದು. ಮಂಜು ಹೇಳ್ತಿದ್ರು ಇನ್ಮೇಲೆ ನೈಟಲ್ಲೇ ಬಟ್ಟೆ ಒಕ್ಕೋ ನೀನು ಅಂತ ಹೇಳಿಬಿಟ್ಟು. ಇದು ಬಂದುಬಿಟ್ಟು ನಾನು ಈ ವಿಡಿಯೋ ಏನಕ್ಕೆ ತಗೊಂಡೆ ಅಂದರೆ, ನನ್ನ ಮಕ್ಕಳಿಗೆ ಅನ್ಎಕ್ಸ್ಪೆಕ್ಟೆಡ್ ಇಬ್ಬರಿಗೂ ಟ್ವಿನ್ ಡ್ರೆಸ್ ಹಾಕ್ಬಿಟ್ಟಿದ್ದೆ. ಅದನ್ನು ವಿಡಿಯೋ ಕ್ಲಿಪ್ ತಗೊಂಡೆ. ಇನ್ನು ನೆಕ್ಸ್ಟ್ ಡೇ ಬಂದುಬಿಟ್ಟು ನಾವು ಹಿಂದೂಪುರದ ಹತ್ರ ಕೊಟ್ಪಿ ಚೌಡಮ್ಮಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ನಮ್ಮ ಅಕ್ಕವರಿಬ್ಬರೂ ಸಡನ್ಲಿ ಅಂದ್ಕೊಂಡಿತ್ತು. ಅವತ್ತು ಸಂಡೇ ಮಾರ್ನಿಂಗು ಸಡನ್ಲಿ ಅಂದ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇನ್ನು ಹೋಗುವಾಗ ತಿಂಡಿ ಎಲ್ಲ ತಿನ್ಕೊಂಡು ಹೋಗಿದ್ವಿ. ಹೋಗಿಬಿಟ್ಟು ನಾನು ತಿಂಡಿ ತಿಂದಿದ್ದೆ, ನನ್ನ ಹಸ್ಬೆಂಡ್ ತಿಂದಿರಲಿಲ್ಲ, ನಾನು ತಿನ್ಕೊಂಡು ಹೋಗಿದ್ದೆ. ಹೋಗ್ಬಿಟ್ಟು ಇನ್ನು ಅಲ್ಲೇ ಕಾಯಿ ತೊಗೊಳೋಣ ಅಂತ ಹೇಳ್ಬಿಟ್ಟು ಹೋದೆ ನಾನು. ನಮ್ಮೂರಲ್ಲಿ ಹೋಲಿಕೆ ಮಾಡಿಕೊಂಡ್ರೆ ಕಾಯಿಗಳ ರೇಟ್ ತುಂಬ ಬೆಟರ್ ಅನ್ನಿಸ್ತು ನನಗಿಲ್ಲಿ. ಇನ್ನು ಕಾಯಿ ಪೂಜೆ ಎಲ್ಲ ತೊಗೊಂಬಿಟ್ಟು ದೇವಸ್ಥಾನದೊಳಗೆ ಹೊರಟ್ವಿ. ನಾನು ನನ್ನ ಮಗ ಹುಟ್ಟೋಕ್ಕೂ ಮುಂಚೆ ಹೋಗಿದ್ದಿದ್ದು ಅಲ್ಲಿಗೆ ದೇವಸ್ಥಾನಕ್ಕೆ. ಆಲ್ಮೋಸ್ಟ್ ನಾನು 2 ಇಯರ್ಸ್ ಆಗಿತ್ತು ಹೋಗಿ. ನಮ್ಮ ಮಗ ಹುಟ್ಟೋಕ್ಕೆ ಮುಂಚೆ ಹೋಗಿದ್ದೆ. ಅಲ್ಲಂತೂ ತುಂಬ ಚೆನ್ನಾಗಿದೆ ಗೈಸ್ ನಿಜವಾಗ್ಲೂ. ಅದ್ರ ನೆಕ್ಸ್ಟ್ ಬರೋ ವಿಡಿಯೋ ಅದೇ ಆಗಿರುತ್ತೆ. ನಾವು ಅಲ್ಲೇ ಹೋಗ್ಬಿಟ್ಟು ನಾನು ದೀಪ ಮಾಡಿದೆ. ಈ ವಾರ ಸಂಡೇ ಹೋಗಿ ಬಂದೆ. ನೆಕ್ಸ್ಟ್ ಸಂಡೇಗೆ ನಾನು ಹೋಗ್ಬಿಟ್ಟು ಅಲ್ಲೇ ದೀಪ ಮಾಡಿಬಿಟ್ಟು ಅಲ್ಲೇ ಅಡುಗೆ ಮಾಡಿ ತಿಂದು ಬಂದ್ವಿ ನಾವು. ಯಾಕಂತಂದರೆ ಗೊತ್ತಿಲ್ಲ, ಹೋಗ್ಬಿಟ್ಟು ಬಂದೆ. ನನಗೆ ಯಾಕೋ ಮಾಡಬೇಕಂತಲೇ ಅನ್ನಿಸ್ತು. ಹುಷಾರು ತಪ್ತಾ ಇದ್ವಲ್ಲ ಹಿಂದಿಂದಲೇ ಅಂತೇಳ್ಬಿಟ್ಟು ಒಂದು ಮುಡುಪಿತ್ತು ನಂದು. ಹೋಗಿ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಬರೋಣ ತಾಯಿಗೆ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಅದರ ನೆಕ್ಸ್ಟ್ ಸಂಡೇನೇ ಮಾಡ್ಕೊಂಬರ್ಬೇಕಿತ್ತು ಅಂತೇಳಿ ಫಸ್ಟ್ ಈ ಸಂಡೇ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತೇಳ್ಬಿಟ್ಟು ಹೋದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ, ನೋಡೋಕ್ಕಂತೂ ದೇವಿ ಕಣ್ತುಂಬಿ ಬರುತ್ತೆ. ನೋಡ್ಕೊಂಬಿಟ್ಟು ಬಂದ್ವಿ. ಅಲ್ಲೂ ಕೂಡ ಒಂದು ಗಾಜು ಬಳೆ ಕೂಡ ಎಲ್ಲೂ ಹೋಗೋದಿಲ್ವಂತೆ, ಯಾರೂ ತೊಗೊಳ್ಳೋದು ಇಲ್ವಂತೆ. ಇವಾಗ ಸಾಮಾನ್ಯಕ್ಕೆಲ್ಲ ದೇವಸ್ಥಾನಗಳಿಗೆ ಹೋದರೆ ಗಾಜು
ಗಾಜಿನ ಬಳೆ ಎಲ್ಲ ಮುತ್ತೈದೆಯರ್ಗೆ ಕೊಡ್ತಾರೆ ಹಾಕ್ಕೊಳ್ರಿ ಅಂತ ಹೇಳ್ಬಿಟ್ಟು. ಅಲ್ಲಿ ಆ ಥರ ಎಲ್ಲ ಯಾವುದು ಒಂದು ಗಾಜೂರು ಕೂಡ ಯಾರೂ ತೊಗೊಳೋದಿಲ್ವಂತೆ. ಸೊ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಮಕ್ಳಿಗೆ ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಇಸ್ಕೊಂಬಂದು ಕೊಟ್ಟಿತ್ತು. ನಮ್ಮ ಅಕ್ಕ ಮಗಳು ನನ್ನ ಮಗ ಮೂವರು ಕೂತ್ಕೊಂಡು ಪ್ರಸಾದ ತಿಂತಾಯಿದ್ರು. ನನ್ನ ಮಕ್ಕಳಿಗೆ ಎಸ್ಪೆಷಲಿ ನಮ್ಮ ವಿವೀಕ್ಷಾಗೆ ನನ್ನ ಮಗಳಿಗೆ ಏನಂದರೆ ಹೋಗಿದ್ದ ಕಡೆ ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋಕೆ ತುಂಬ ಇಷ್ಟಪಡ್ತಾಳೆ ನನ್ನ ಮಗಳು. ಇನ್ನು ಪ್ರಸಾದ ತಿಂತಾಯಿದ್ರು ಮೂವರು. ನಮ್ಮ ಅಕ್ಕ ಇಸ್ಕೊಬರ್ತೀನಿ ಇನ್ನೊಂದು ತಿನ್ನು ಅಂತ ಇದ್ರು. ಸಾಕು ಅಂತೇಳಿ ನಾನು ಮನೆಯಲ್ಲೇ ಊಟ ಮಾಡಿಸ್ಕೊಂಬಂದಿದ್ದೆ ಹುಡುಗರಿಗೆ. ನಾನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. 1 ವೀಕ್ ಹಿಂದೆ ಅಲ್ಲಿ ದೀಪಗಳು ಆದ್ವಂತೆ ಆ ಊರಲ್ಲಿ ಕೊಟ್ವಿಯಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿದರು. ಇನ್ನು ಬರ್ತಾ ನಾವು ಕಬ್ಬಿನಾಲು ಕುಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಕಬ್ಬಿನಾಲು ಕುಡಿಯೋಕ್ಕಿದ್ವಿ. ಅಲ್ಲಿ ಕಬ್ಬಿನಾಲು ಕೊಟ್ಟರು ಆಗಲಿ ತುಂಬ ಸ್ವೀಟ್ ಇತ್ತು, ಹೆವಿ ಸ್ವೀಟ್ ಇತ್ತು. ನನ್ನ ಕೈಲಂತೂ ಕುಡಿಯೋಕ್ಕಾಗಲೇ ಇಲ್ಲ. ನಾನು ಅರ್ಧಂಬರ್ಧ ಕುಡಿದ್ಬಿಟ್ಟು ಎಲ್ಲ ಮಂಜುಗೆ ಕೊಟ್ಬಿಟ್ಟೆ. ಸ್ವೀಟ್ ಜಾಸ್ತಿ ಇದ್ದರೆ ಕುಡಿಯೋಕ್ಕಾಗೋದಿಲ್ಲ. ಇನ್ನು ನೆಕ್ಸ್ಟ್ ಡೇ ಬಂದುಬಿಟ್ಟು ಇನ್ನು ನಮ್ಮ ಅಕ್ಕನ ಮಗಳದ್ದು ಅಡ್ಮಿಷನ್ ಮಾಡಿಸ್ಬೇಕಿತ್ತು. ಅವರು ಸ್ಕೂಲ್ ಚೇಂಜ್ ಮಾಡಿರು ಈ ವರ್ಷ ಅಂತ ಹೇಳ್ಬಿಟ್ಟು. ಸರಿ ನಾವು ಒಂದ್ಸರಿ ಫ್ರೀ ಇದ್ವಲ್ಲ ಹೋಗ್ಬಿಟ್ಟು ಬರೋಣ, ಸ್ಕೂಲ್ ನೋಡ್ಕೊಂಬರೋಣ ಅಂತೇಳ್ಬಿಟ್ಟು ಹೋದ್ವಿ. ಇದು ಬಂದುಬಿಟ್ಟು ಹೊಸದಾಗಿ ಓಪನ್ ಆಗಿರೋದು. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸಣ್ಣ ಪುಟ್ಟ ಇನ್ನು ಅಲ್ಲಿ ಆಗೋದಿತ್ತು, ಮಾಡ್ತಾಯಿದ್ರು. ಇದು ಬಂದುಬಿಟ್ಟು ಆದ್ಯ ಅಕಾಡೆಮಿ ನಮ್ಮ ಗೌರಿಬಿದನೂರಲ್ಲೇ ಓಪನ್ ಆಗಿರೋದು. ಇದು ಬಂದುಬಿಟ್ಟು ಬೈಪಾಸ್ ಗಣೇಶ ಇಡ್ತಾರಲ್ಲ ಅದ್ರ ಹಿಂಭಾಗನೇ ಇರೋದು ಬೈಪಾಸಲ್ಲಿ. ನಾವು ಹೋಗ್ಬಿಟ್ಟು ನೋಡ್ಕೊಂಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.